ಇಡ್ಲಿಯನ್ನ ಪಾರ್ಸಲ್ ಮಾಡುವಾಗ ಹಾಗೆ ತಯಾರು ಮಾಡುವಾಗ ಬಳಸುವ ಕೆಲ ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ಗಳು ಇದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಸುದ್ದಿಯನ್ನ ನಿನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಹಾಗೆ ಆರೋಗ್ಯ ಇಲಾಖೆ ಬಳಿ ಇರುವ ಕೆಲ ಇಡ್ಲಿ ಸ್ಯಾಂಪಲ್ಗಳಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರೋದ್ರ ಬಗ್ಗೆ ವರದಿಯನ್ನ ನಿನ್ನೆ ಪ್ರಸಾರ ಮಾಡಿದ್ವಿ. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ಹೊರ ವಲಯದಲ್ಲಿರುವ ಅನೇಕ ಹೋಟೆಲ್ಗಳ ಕಿಚನ್ಗೆನೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಇಡ್ಲಿ ತಯಾರಿಕೆಯಲ್ಲಿ ಕವರ್ ಬಳಕೆಯನ್ನ ಬ್ಯಾನ್ ಮಾಡುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ನಿಶ್ಚಿತವಾಗಿದೆ. ಪ್ಲಾಸ್ಟಿಕ್ ಬಳಸುವ ಹೋಟೆಲ್ಗಳಿಗೆ ಆರೋಗ್ಯ ಇಲಾಖೆ ನೋಟಿಸ್ ಅನ್ನ ಕೊಡ್ತಾ ಇದೆ. ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಹೋಟೆಲ್ಗಳ ಕಿಚನ್ಗೆನೆ ಎಂಟ್ರಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಏನಾಗ್ತಿದೆ ಅನ್ನೋದರ ಅಸಲಿ ಚಿತ್ರಣ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಡ್ತಾ ಇದೆ. ಪ್ರತಿನಿತ್ಯ ತಿನ್ನುವ ಇಡ್ಲಿ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಹುಟ್ಟಿದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಇದೇ ನಿಟ್ಟಿನಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ಹೋಟೆಲ್ಗಳ ಕಿಚನ್ಗಳಿಗೇನೆ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಎಂಟ್ರಿ ಕೊಟ್ಟಿದೆ. ಇಡ್ಲಿ ಬಳಕೆ ವೇಳೆ ಪ್ಲಾಸ್ಟಿಕ್ ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಿದೆ. ಹಲವು ವ್ಯಾಪಾರಿಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿರುವಂತದ್ದು. ಕೆಲವರು ನಾನ್ ಸ್ಟಿಕ್ ಟ್ರೇ ಅನ್ನ ಬಳಸೋ ಮೂಲಕ ಇಡ್ಲಿಯನ್ನ ತಯಾರಿಕೆ ಮಾಡಿದ್ರೆ, ಮತ್ತೆ ಕೆಲವರು ಬಟರ್ ಪೇಪರ್ ಅನ್ನ ಬಳಸ್ತಾ ಇದ್ದಾರೆ. ಆನಂದರಾವ್ ಸರ್ಕಲ್ ನಲ್ಲಿ ನಾನಿದ್ದೀನಿ, ವ್ಯಾಪಾರಿಯನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ, ಅವರು ಏನನ್ನ ಬಳಸ್ತಾರೆ ಅಂತ ಹೇಳಿ. ಸರ್, ಈಗ ಪ್ಲಾಸ್ಟಿಕ್ ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ, ಅದು ಬ್ಯಾನ್ ಆಗಿದೆ. ನೀವೇನು ಬಳಸಿ ಇಡ್ಲಿ ನಾನ್ ಸ್ಟಿಕ್ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತಿವಿ. ಬಟರ್ ಪೇಪರ್ ಬಳಸ್ತೀರಾ? ಬಟರ್ ಪೇಪರ್ ಬಳಸೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಚ್ತೀವಿ. ಬಟರ್ ಶೀಟ್ ಯೂಸ್ ಮಾಡ್ತಾ ಇದೀವಿ, ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ಅಲ್ಲ, ಅದಕ್ಕೆ ಈ ತರ ಬಟರ್ ಶೀಟ್ ಬಂದೈತಿ. ಇವಾಗ ನೋಡಿ, ಈ ತರ ಬಟರ್ ಶೀಟ್ ಬಂದೈತೆ, ಇದು ಸೇಫ್ ಅಂತೆ ಅಷ್ಟೇ. ಅದು ಬಿಟ್ಟರೆ ಅಂದ್ರೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಅಂತ ಹೇಳ್ತಾರೆ. ಯೂಸ್ ಮಾಡಬಾರ್ದು ಆಕ್ಚುಲಿ, ಅದಕ್ಕೆ ನಾನ್ ಸ್ಟಿಕ್ ಆಯ್ತಲ್ಲ, ಎಣ್ಣೆ ಹಚ್ಚಿದ್ರೆ ಇಡ್ಲಿ ಬಂದ್ಬಿಡ್ತದೆ. ಅದು ಬಟರ್ ಪೇಪರ್ ಬಳಸ್ತೀರಾ? ಇಲ್ಲ ಮೇಡಮ್, ಈ ಬಟರ್ ಶೀಟ್ ಬಳಸಬಹುದು, ಆದ್ರೆ ಇದು ಬಳಸಂಗಿಲ್ಲ, ಅದು ತೆಗೆದಿಟ್ಟಿದೀವಿ. ಆದ್ರೆ ನಿನ್ನೆ ಎಲ್ಲ ಬ್ಯಾನ್ ಆಯ್ತಲ್ಲ, ಅದಕ್ಕೋಸ್ಕರ. ಹೌದು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಆಯ್ತು 2 years ಇಂದ ವ್ಯಾಪಾರ. ಸೊ ರಘು ಅವ್ರು ಹೇಳ್ತಾ ಇದ್ರು, ಬಟರ್ ಪೇಪರ್ ಅನ್ನ ಬಳಸ್ತೀವಿ, ಈಗಂತೂ ನಾನ್ ಸ್ಟಿಕ್ ಗೆ ಎಣ್ಣೆ ಹಚ್ಚಿ ಅದ್ರ ಮೂಲಕ ಇಡ್ಲಿಯನ್ನ ತಯಾರಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ನ ಬಳಕೆ ಮಾಡಬಾರದು. ಮುಂಚೆ ಮಾಡ್ತಿದ್ದಂತಹ ಒಂದಿಷ್ಟು ಪ್ಲಾಸ್ಟಿಕ್ ಗಳನ್ನ ಕೆಲವರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಡ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿಯನ್ನ ಪಾರ್ಸಲ್ ಮಾಡುವಾಗ ಹಾಗೆ ತಯಾರು ಮಾಡುವಾಗ ಬಳಸುವ ಕೆಲ ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ಗಳು ಇದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಸುದ್ದಿಯನ್ನ ನಿನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಹಾಗೆ ಆರೋಗ್ಯ ಇಲಾಖೆ ಬಳಿ ಇರುವ ಕೆಲ ಇಡ್ಲಿ ಸ್ಯಾಂಪಲ್ಗಳಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರೋದ್ರ ಬಗ್ಗೆ ವರದಿಯನ್ನ ನಿನ್ನೆ ಪ್ರಸಾರ ಮಾಡಿದ್ವಿ. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ಹೊರ ವಲಯದಲ್ಲಿರುವ ಅನೇಕ ಹೋಟೆಲ್ಗಳ ಕಿಚನ್ಗೆನೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಇಡ್ಲಿ ತಯಾರಿಕೆಯಲ್ಲಿ ಕವರ್ ಬಳಕೆಯನ್ನ ಬ್ಯಾನ್ ಮಾಡುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ನಿಶ್ಚಿತವಾಗಿದೆ. ಪ್ಲಾಸ್ಟಿಕ್ ಬಳಸುವ ಹೋಟೆಲ್ಗಳಿಗೆ ಆರೋಗ್ಯ ಇಲಾಖೆ ನೋಟಿಸ್ ಅನ್ನ ಕೊಡ್ತಾ ಇದೆ. ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಹೋಟೆಲ್ಗಳ ಕಿಚನ್ಗೆನೆ ಎಂಟ್ರಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಏನಾಗ್ತಿದೆ ಅನ್ನೋದರ ಅಸಲಿ ಚಿತ್ರಣ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಡ್ತಾ ಇದೆ. ಪ್ರತಿನಿತ್ಯ ತಿನ್ನುವ ಇಡ್ಲಿ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಹುಟ್ಟಿದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಇದೇ ನಿಟ್ಟಿನಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ಹೋಟೆಲ್ಗಳ ಕಿಚನ್ಗಳಿಗೇನೆ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಎಂಟ್ರಿ ಕೊಟ್ಟಿದೆ. ಇಡ್ಲಿ ಬಳಕೆ ವೇಳೆ ಪ್ಲಾಸ್ಟಿಕ್ ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಿದೆ. ಹಲವು ವ್ಯಾಪಾರಿಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿರುವಂತದ್ದು. ಕೆಲವರು ನಾನ್ ಸ್ಟಿಕ್ ಟ್ರೇ ಅನ್ನ ಬಳಸೋ ಮೂಲಕ ಇಡ್ಲಿಯನ್ನ ತಯಾರಿಕೆ ಮಾಡಿದ್ರೆ, ಮತ್ತೆ ಕೆಲವರು ಬಟರ್ ಪೇಪರ್ ಅನ್ನ ಬಳಸ್ತಾ ಇದ್ದಾರೆ. ಆನಂದರಾವ್ ಸರ್ಕಲ್ ನಲ್ಲಿ ನಾನಿದ್ದೀನಿ, ವ್ಯಾಪಾರಿಯನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ, ಅವರು ಏನನ್ನ ಬಳಸ್ತಾರೆ ಅಂತ ಹೇಳಿ. ಸರ್, ಈಗ ಪ್ಲಾಸ್ಟಿಕ್ ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ, ಅದು ಬ್ಯಾನ್ ಆಗಿದೆ. ನೀವೇನು ಬಳಸಿ ಇಡ್ಲಿ ನಾನ್ ಸ್ಟಿಕ್ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತಿವಿ. ಬಟರ್ ಪೇಪರ್ ಬಳಸ್ತೀರಾ? ಬಟರ್ ಪೇಪರ್ ಬಳಸೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಚ್ತೀವಿ. ಬಟರ್ ಶೀಟ್ ಯೂಸ್ ಮಾಡ್ತಾ ಇದೀವಿ, ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ಅಲ್ಲ,
ಅದಕ್ಕೆ ಈ ತರ ಬಟರ್ ಶೀಟ್ ಬಂದೈತಿ ಇವಾಗ. ನೋಡಿ ಈ ತರ ಬಟರ್ ಶೀಟ್ ಬಂದೈತೆ, ಇದು ಸೇಫ್ ಅಂತೆ ಅಷ್ಟೇ, ಅದು ಬಿಟ್ರೆ ಬೇರೆ. ಅಂದ್ರೆ ಏನ್ ಹೇಳ್ತೀರಾ ಸರ್, ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಅಂತ ಹೇಳ್ತಾರೆ. ಯೂಸ್ ಮಾಡಬಾರ್ದು ಆಕ್ಚುಲಿ, ಅದಕ್ಕೆ ನಾನ್ ಸ್ಟಿಕ್ ಆಯ್ತಲ್ಲ, ಎಣ್ಣೆ ಹಚ್ಚಿದ್ರೆ ಇಡ್ಲಿ ಬಂದ್ಬಿಡ್ತದೆ. ಅದು ಬಟರ್ ಪೇಪರ್ ಬಳಸ್ತೀರಾ? ಇಲ್ಲ ಮೇಡಮ್, ಈ ಬಟರ್ ಶೀಟ್ ಬಳಸಬಹುದು, ಆದ್ರೆ ಇದು ಬಳಸಂಗಿಲ್ಲ, ಅದು ತೆಗೆದಿಟ್ಟಿದೀವಿ. ಅಂದ್ರೆ ನಿನ್ನೆ ಎಲ್ಲ ಬ್ಯಾನ್ ಆಯ್ತಲ್ಲ ಅದಕ್ಕೋಸ್ಕರ. ಹೌದು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಆಯ್ತು 2 years ಇಂದ ವ್ಯಾಪಾರ. ಸೊ ರಘು ಅವ್ರು ಹೇಳ್ತಾ ಇದ್ರು ಬಟರ್ ಪೇಪರ್ ಅನ್ನ ಬಳಸ್ತೀವಿ, ಈಗಂತೂ ನಾನ್ ಸ್ಟಿಕ್ ಗೆ ಎಣ್ಣೆ ಹಚ್ಚಿ ಅದ್ರ ಮೂಲಕ ಇಡ್ಲಿಯನ್ನ ತಯಾರಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ನ ಬಳಕೆ ಮಾಡಬಾರದು. ಮುಂಚೆ ಮಾಡ್ತಿದ್ದಂತಹ ಒಂದಿಷ್ಟು ಪ್ಲಾಸ್ಟಿಕ್ ಗಳನ್ನ ಕೆಲವರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಡ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿಯನ್ನ ಪಾರ್ಸಲ್ ಮಾಡುವಾಗ ಹಾಗೆ ತಯಾರು ಮಾಡುವಾಗ ಬಳಸುವ ಕೆಲ ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ಗಳು, ಇದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಸುದ್ದಿಯನ್ನ ನಿನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಹಾಗೆ ಆರೋಗ್ಯ ಇಲಾಖೆ ಬಳಿ ಇರುವ ಕೆಲ ಇಡ್ಲಿ ಸ್ಯಾಂಪಲ್ಗಳಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರೋದ್ರ ಬಗ್ಗೆ ವರದಿಯನ್ನ ನಿನ್ನೆ ಪ್ರಸಾರ ಮಾಡಿದ್ವಿ. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ಹೊರ ವಲಯದಲ್ಲಿರುವ ಅನೇಕ ಹೋಟೆಲ್ಗಳ ಕಿಚನ್ಗೆನೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಇಡ್ಲಿ ತಯಾರಿಕೆಯಲ್ಲಿ ಕವರ್ ಬಳಕೆಯನ್ನ ಬ್ಯಾನ್ ಮಾಡುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ನಿಶ್ಚಿತವಾಗಿದೆ. ಪ್ಲಾಸ್ಟಿಕ್ ಬಳಸುವ ಹೋಟೆಲ್ಗಳಿಗೆ ಆರೋಗ್ಯ ಇಲಾಖೆ ನೋಟಿಸ್ ಅನ್ನ ಕೊಡ್ತಾ ಇದೆ. ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಹೋಟೆಲ್ಗಳ ಕಿಚನ್ಗೆನೆ ಎಂಟ್ರಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಏನಾಗ್ತಿದೆ ಅನ್ನೋದರ ಅಸಲಿ ಚಿತ್ರಣ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಡ್ತಾ ಇದೆ. ಪ್ರತಿನಿತ್ಯ ತಿನ್ನುವ ಇಡ್ಲಿ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಹುಟ್ಟಿದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಇದೇ ನಿಟ್ಟಿನಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ಹೋಟೆಲ್ಗಳ ಕಿಚನ್ಗಳಿಗೇನೆ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಎಂಟ್ರಿ ಕೊಟ್ಟಿದೆ. ಇಡ್ಲಿ ಬಳಕೆ ವೇಳೆ ಪ್ಲಾಸ್ಟಿಕ್ ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಿದೆ. ಹಲವು ವ್ಯಾಪಾರಿಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿರುವಂತದ್ದು. ಕೆಲವರು ನಾನ್ ಸ್ಟಿಕ್ ಟ್ರೇ ಅನ್ನ ಬಳಸೋ ಮೂಲಕ ಇಡ್ಲಿಯನ್ನ ತಯಾರಿಕೆ ಮಾಡಿದ್ರೆ, ಮತ್ತೆ ಕೆಲವರು ಬಟರ್ ಪೇಪರ್ ಅನ್ನ ಬಳಸ್ತಾ ಇದ್ದಾರೆ. ಆನಂದರಾವ್ ಸರ್ಕಲ್ ನಲ್ಲಿ ನಾನಿದ್ದೀನಿ, ವ್ಯಾಪಾರಿಯನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ, ಅವರು ಏನನ್ನ ಬಳಸ್ತಾರೆ ಅಂತ ಹೇಳಿ. ಸರ್, ಈಗ ಪ್ಲಾಸ್ಟಿಕ್ ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ, ಅದು ಬ್ಯಾನ್ ಆಗಿದೆ. ನೀವೇನು ಬಳಸಿ ಇಡ್ಲಿ ನಾನ್ ಸ್ಟಿಕ್ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತಿವಿ. ಬಟರ್ ಪೇಪರ್ ಬಳಸ್ತೀರಾ? ಬಟರ್ ಪೇಪರ್ ಬಳಸೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಚ್ತೀವಿ. ಬಟರ್ ಶೀಟ್ ಯೂಸ್ ಮಾಡ್ತಾ ಇದೀವಿ, ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ಅಲ್ಲ, ಅದಕ್ಕೆ ಈ ತರ ಬಟರ್ ಶೀಟ್ ಬಂದೈತಿ ಇವಾಗ. ನೋಡಿ ಈ ತರ ಬಟರ್ ಶೀಟ್ ಬಂದೈತೆ, ಇದು ಸೇಫ್ ಅಂತೆ ಅಷ್ಟೇ, ಅದು ಬಿಟ್ರೆ ಬೇರೆ. ಅಂದ್ರೆ ಏನ್ ಹೇಳ್ತೀರಾ ಸರ್, ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಅಂತ ಹೇಳ್ತಾರೆ. ಯೂಸ್ ಮಾಡಬಾರ್ದು ಆಕ್ಚುಲಿ, ಅದಕ್ಕೆ ನಾನ್ ಸ್ಟಿಕ್ ಆಯ್ತಲ್ಲ, ಎಣ್ಣೆ ಹಚ್ಚಿದ್ರೆ ಇಡ್ಲಿ ಬಂದ್ಬಿಡ್ತದೆ. ಅದು ಬಟರ್ ಪೇಪರ್ ಬಳಸ್ತೀರಾ? ಇಲ್ಲ ಮೇಡಮ್, ಈ ಬಟರ್ ಶೀಟ್ ಬಳಸಬಹುದು, ಆದ್ರೆ ಇದು ಬಳಸಂಗಿಲ್ಲ, ಅದು ತೆಗೆದಿಟ್ಟಿದೀವಿ. ಅಂದ್ರೆ ನಿನ್ನೆ ಎಲ್ಲ ಬ್ಯಾನ್ ಆಯ್ತಲ್ಲ ಅದಕ್ಕೋಸ್ಕರ. ಹೌದು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಆಯ್ತು 2 years ಇಂದ ವ್ಯಾಪಾರ. ಸೊ ರಘು ಅವ್ರು ಹೇಳ್ತಾ ಇದ್ರು ಬಟರ್ ಪೇಪರ್ ಅನ್ನ ಬಳಸ್ತೀವಿ, ಈಗಂತೂ ನಾನ್ ಸ್ಟಿಕ್ ಗೆ ಎಣ್ಣೆ ಹಚ್ಚಿ ಅದ್ರ ಮೂಲಕ ಇಡ್ಲಿಯನ್ನ ತಯಾರಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ನ ಬಳಕೆ ಮಾಡಬಾರದು. ಮುಂಚೆ ಮಾಡ್ತಿದ್ದಂತಹ ಒಂದಿಷ್ಟು ಪ್ಲಾಸ್ಟಿಕ್ ಗಳನ್ನ ಕೆಲವರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಡ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.